ನಗರದ ಪಿಡಬ್ಲ್ಯೂಡಿ ಸರ್ಕಾರಿ ಅತಿಥಿ ಗೃಹದಲ್ಲಿ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ಮೈಸೂರಿನ ಜಿಲ್ಲಾಧ್ಯಕ್ಷರಾಗಿ ವಿಷ್ಣು ಅವರು ಆಯ್ಕೆಯಾಗಿದ್ದು, ಇವರೊಂದಿಗೆ ಕಾರ್ಯದರ್ಶಿಗಳು, ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವೂ ನಡೆದಿದೆ. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ನ್ಯಾಷನಲ್ ಫೌಂಡರ್ ಪ್ರೆಸಿಡೆಂಟ್ ಆದ ನದೀಂ ಪಾಷಾ ಅವರು ಮತ್ತು ಮಾಧ್ಯಮಗಳ ಜೊತೆ ಮಾತನಾಡಿ, ದೇಶಾದ್ಯಂತ ಜಿಲ್ಲೆಯಾದ್ಯಂತ ಗ್ರಾಮಗಳ ಹಂತದವರೆಗೂ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ನಮ್ಮ ಸಂಸ್ಥೆಯು ಹುಟ್ಟಿಕೊಂಡಿದ್ದು, ಅದರ ಅಂಗವಾಗಿ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತಿದ್ದು, ಮೈಸೂರಿಗೆ ಜಿಲ್ಲಾಧ್ಯಕ್ಷರಾಗಿ ವಿಷ್ಣುವರ್ಧನ ಆಯ್ಕೆ ಮಾಡಲಾಗಿದ್ದು, ನಮ್ಮ ಸಂಸ್ಥೆ ವತಿಯಿಂದ ಅನೇಕ ರೀತಿಯ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಾಗಿದೆ. ನೊಂದವರ ಪಾಲಿಗೆ ಧ್ವನಿಯಾಗುವ ಕೆಲಸವನ್ನ ಮಾಡುತ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಈ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದ್ದು, ಸುಮಾರು 3 ವರ್ಷಗಳಿಂದ ಈ ಸಂಸ್ಥೆಯು ಭ್ರಷ್ಟಾಚಾರ ನಿರ್ಮೂಲನೆಗೆ ಪಣ ತೊಟ್ಟಿದ. ಹಾಗಾಗಿ ನಮ್ಮ ಸಂಸ್ಥೆಗೆ ಇವತ್ತಿನ ಯುವಕರು ತಾನಾಗಿ ಮುಂದೆ ಬರುತ್ತಿದ್ದಾರೆ. ನಮ್ಮ ಉದ್ದೇಶ ಒಂದೇ, ಸಮಾಜದಲ್ಲಿ ನೊಂದವರ ಪಾಲಿಗೆ ಧ್ವನಿಯಾಗಿ ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವುದು ಎಂದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಯೂತ್ ವೈಸ್ ಪ್ರೆಸಿಡೆಂಟ್ ನದೀಂ ಪಾಷಾ, ಅಬ್ದುಲ್ ರಿಜ್ವಾನ್, ಅಯ್ಯೂಬ್ ಖಾನ್ ಸೇರಿದಂತೆ ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಒಂದು ನಿಮಿಷ. ನೆಕ್ಸ್ಟ್ ಎಲ್ಲ ಕ್ಷೇತ್ರ ಅಧ್ಯಕ್ಷ ಬೈದಾನು ಮುಂದೆ ಮೇಡಮ್ ಥ್ಯಾಂಕ್ ಯು ಸರ್. ನನ್ನ ಹೆಸರು ನದೀಂ ಪಾಷಾ ಅಂತ, PDNA ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯ ನ್ಯಾಷನಲ್ ಫೌಂಡ್ ಪ್ರೆಸಿಡೆಂಟು. ಇವರು ಅಯ್ಯೂಬ್ ಖಾನ್ ಅಂತ ನ್ಯಾಷನಲ್ ವೈಸ್ ಚೇರ್ಮನ್. ಆದರೆ ನಮ್ಮ ಸಂಸ್ಥೆ ವತಿಯಿಂದ ಇವತ್ತಿನ ದಿನ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಂದು ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡಬೇಕು ಅನ್ನೋ ಒಂದೇ ಒಂದು ಗುರಿಯಿಂದ ಎಲ್ಲ ಜಿಲ್ಲಾ ಮಟ್ಟದಿಂದ ಹೋಬಳಿ ಮಟ್ಟ, ಗ್ರಾಮ ಮಟ್ಟದಿಂದ ನಾವು ಈ ನಮ್ಮ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುತ್ತಾ ನಾವು ಸುಮಾರು ಒಂದು 3 ವರ್ಷದಿಂದ ಈ ನಮ್ಮ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಆದ ನಂತರ ನಾವು 3 ವರ್ಷದಿಂದ ಏನು ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ, ಅದನ್ನು ನಾವು ಮಾಡ್ತಾ ಇರತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಎಲ್ಲ ಅಧಿಕಾರಿಗಳಿರಲಿ ಅಥವಾ ಸೋಷಿಯಲ್ ವರ್ಕ್ ಮಾಡೋರಂತ ಇರಲಿ ಅಥವಾ ಪಾಲಿಟಿಷಿಯನ್ ಆಗಿರಲಿ, ಎಲ್ಲರೂ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಎಲ್ಲರೂ ಮೆಚ್ಚುವಂಥ ಕಾರ್ಯಕ್ರಮಗಳಿರುತ್ತದೆ. ಯಾಕಂದರೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಒಂದು ಸ್ವಲ್ಪ ಡಿಫ್ರೆಂಟು ಆಗಿರುತ್ತೆ ಮತ್ತು ಭಾಳ ನೊಂದಿರೋಂಥ ಜನಗಳ ಜೊತೆಲಿ ನಾವು ಸೇರಿ ನಾವು ಅವ್ರಿಗೆ ಕೈಯಲ್ಲಿ ಕೈ ಜೋಡಿಸಿ ಇಲ್ಲಿವರೆಗೂ ನಾವು ಏನು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ, ಆ ಕೆಲಸಗಳನ್ನು ನೋಡಿ ನಾವು ನಮ್ಮ ಸಂಸ್ಥೆಗೆ ಬರುವಂಥ ಪ್ರತಿಯೊಂದು ವ್ಯಕ್ತಿಗಳು ಬರೀ ನಮ್ಮ ಕೆಲಸಗಳು ನೋಡಿಬಿಟ್ಟೆ ಬರ್ತಾ ಇರೋದೇ ಹೊರತು ನಾವು ಯಾರಿಗೂ ಹೋಗಿ ಕೇಳ್ತಾ ಇಲ್ಲ. ಯಾಕಂದರೆ ನಮ್ಮ ಕೆಲಸಗಳು ಆ ರೀತಿ ಇದೆ. ನಮ್ಮ ಗೂಗಲಲ್ಲೇ ನೀವು PDNA ಆಂಟಿ ಕರಪ್ಷನ್ ಆರ್ಗನೈಸೇಷನ್ ಅಂತ ಹೊಡೆದ್ರೆ ನಮ್ಮ ಸಂಪೂರ್ಣವಾಗಿ ಏನೇನು ಮಾಹಿತಿಗಳಿದೆ ಎಲ್ಲ ಬರುತ್ತೆ. ಸರ್ಕಾರಿ ಸೇವೆಗಳು ಏನು ಸಾರ್ವಜನಿಕರಿಗೆ ಸೇರೋದಿರುತ್ತೆ ಅದನ್ನು ನೇರವಾಗಿ ಸೇರುವಂಥ ಕೆಲಸಗಳಾಗಿರಲಿ ಅಥವಾ ಸಾರ್ವಜನಿಕರು ಅಧಿಕಾರಿಗಳ ಹತ್ರ
ಏನು ಈ ಒಂದಿನದಲ್ಲಿ ಆಗುವಂಥ ಕೆಲಸಗಳಿಗೆ ಒಂದು ವರ್ಷ ಆದರೂ ಕೆಲಸಗಳಾಗ್ತಾ ಇಲ್ಲ. ಅಂಥ ಕೆಲಸಗಳಿಗೂ ಸಹಿತ ಸಾರ್ವಜನಿಕರು ಒದ್ದಾಡುವಂಥ ಆಗಿರುತ್ತದೆ. ಯಾತಕ್ಕಂದ್ರೆ ಈ ಕಾಲದಲ್ಲಿ ಈ ಭ್ರಷ್ಟಾಚಾರ ಅನ್ನೋದಂತೂ ಹೇಳಂಗಿಲ್ಲ, ಅಷ್ಟು ಇದಾಗ್ಬಿಟ್ಟಿದೆ. ಇದರಿಂದ ಪ್ರತಿಯೊಂದು ಅಂದರೆ ಅಧಿಕಾರಿ ವರ್ಗದಲ್ಲೂ ಕೆಲವು ಅಧಿಕಾರಿಗಳು ಒಂದು ಮಾನವೀಯತೆ ದೃಷ್ಟಿಯಿಂದ, ಒಂದು ಮನುಷ್ಯತ್ವದಿಂದ ಕೆಲಸ ಮಾಡಿಕೊಡುವಂಥ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಂಥ ಕಾಲದಲ್ಲಿ ಇಂಥ ಯುವಕರು ನಮ್ಮ ಜೊತೆಗೆ ಸೇರಿ ಇವತ್ತಿನ ದಿನ ನಮ್ಮ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಬಂದಿರತಕ್ಕಂಥ ನಮ್ಮ ವಿಷ್ಣು ಸರ್ ಅವರಿಗೂ ಸಹಿತ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಹೇಳುತ್ತಾ ನಮ್ಮ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ನಾನು ಅವ್ರಿಗೆ, ನಮ್ಮ ಸಂಸ್ಥೆಗೆ ವೆಲ್ಕಮ್ ಹೇಳುತ್ತಾ ಇವತ್ತಿನ ದಿನ ಏನು ಅವ್ರಿಗೆ ಪದಾಧಿಕಾರಿಗಳ ಆಯ್ಕೆ ಮೈಸೂರು ಜಿಲ್ಲಾ ನಮ್ಮ ಇವತ್ತಿನ ದಿನ ಏನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅದನ್ನು ಯಶಸ್ವಿಗೊಳಿಸೋಕ್ಕೆ ನಮ್ಮ ವಿಷ್ಣು ಸಾರು ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಚಂದ್ರು ಸರ್ ಅವರಿಬ್ಬರು ಬೆಂಬಲಿಂದ ಇವತ್ತಿನ ದಿನ ನಮ್ಮ PDN ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸೇರಿದ್ದಾರೆ. ಅವರೆಲ್ಲರೂ ನಾನು ಧನ್ಯವಾದ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕೆಲಸಗಳು ಮಾಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಬೆಳಿಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಸರಿ, ಈ ಒಂದು ನಿಟ್ಟಿನಲ್ಲಿ ಏನು ಮಾಡುತ್ತೆ ಅಂತಂದರೆ, ಈಗ ಉದಾಹರಣೆಗೆ ನಾನು ಇಲ್ಲಿ ಮೈಸೂರು ಗೋಪಾಲ್ಗೌಡ ಹಾಸ್ಪಿಟ್ಲಲ್ಲಿ ಒಂದು ಮಗುಗೆ ಆಪ್ರೇಷನ್ ಆಗಿತ್ತು. ಆ ಮಗುಗೆ ಆಪ್ರೇಷನ್ ಮಾಡಿದ್ದು ಅದು ಫೇಲ್ ಆಗಿಬಿಡ್ತು, ಮತ್ತು ಎರಡನೇ ಆಪ್ರೇಷನ್ ಮಾಡ್ತು, ಅದು ಪಾಸ್ ಆಯಿತು. ಆದರೆ ಮೊದಲನೇ ಆಪ್ರೇಷನ್ ಏನಕ್ಕೆ ಫೇಲ್ ಆಯಿತು ಅನ್ನೋದಕ್ಕೆ ನಾವು ಅವ್ರ ಮೇಲೆ DHO ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ. ಆ ಕಂಪ್ಲೇಂಟ್ ಕೊಟ್ಟಿದ ನಂತರ ಅವ್ರು ಏನು ಮಾಡಿದ್ರು, ಯಾರು ಗೋಪಾಲ್ಗೌಡ ಹಾಸ್ಪಿಟಲ್ ಕಡೆ ಅವರೇ ಪೇರೆಂಟ್ಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ಕರೆಸಿ ಅವ್ರಿಗೆ ಏನು ಮೊದಲನೇ ಆಪ್ರೇಷನ್ಗೆ ಏನು ಖರ್ಚು ಬಂದಿತ್ತು ಆ ಖರ್ಚು ವೆಚ್ಚ ಎಲ್ಲ ಅವರು ವಾಪಸ್ ಕೊಟ್ಟರು. ಆ ಥರ ಈಗ ಅವರು ಹೋಗ್ಬಿಟ್ಟು ನಾವು ಕೇಳಿದ್ದಕ್ಕೆ ಮಾತ್ರ ಕೊಟ್ಟರು, ಇಲ್ಲ ಅಂತಂದರೆ ಅವರು ಹಂಗೆ ಇಟ್ಕೋತಾಯಿದ್ರು. ಆ ರೀತಿ ಜನಗಳು ಏನಿದೆ ಅವ್ರ ಸಮಸ್ಯೆಗಳು, ಅವರು ಪ್ರತಿಯೊಂದು ಕೆಲಸ ಕಾರ್ಯಗಳು ಏನಿದೆ, ಅವ್ರಿಗೆ ಏನೇ ತೊಂದರೆಗಳಾಗ್ತಾ ಇದೆ ಅವ್ರು ನಮಗೆ ಬಂದು ಹೇಳಿದ್ರೆ ಮಾತ್ರ ನಮಗೆ ಗೊತ್ತಾಗೋದಂಥದ್ದು. ಇದು ಒಂದು ಉದಾಹರಣೆ ಹೇಳಿದ್ದು. ಇನ್ನೊಂದು ಅದೇ ಥರ ಗೋಪಾಲ್ಗೌಡ ಹಾಸ್ಪಿಟಲ್ದ ಇನ್ನೊಂದು ಕೇಸ್ ಹಾಕಿದ್ದೀವಿ. ಆಮೇಲೆ ಇನ್ನೊಂದು NH ನಾರಾಯಣದು ಹಾಕಿದ್ದೀವಿ. ಆ ಥರ ಹಾಸ್ಪಿಟಲ್ಗಳದಿರಲಿ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿರಲಿ ಅಲ್ಲಿ ನಡೀತಾ ಇರತಕ್ಕಂಥ ದಂಧೆ ಬೇರೆ ಯಾವುದೇ ಇಲಾಖೆಗಳಲ್ಲಿ ನಡೀತಾ ಇಲ್ಲ. ಭಾಳ ಎಲ್ಲ ಹೊಲಸಾಗ್ಬಿಟ್ಟಿದೆ. ಒಂದು ಸರ್ಕಾರಿ ಇಲಾಖೆ ಮೇಲೆ ಮೊದಲು ಸಾರ್ವಜನಿಕರ ಮನಸ್ಸಲ್ಲಿ ಏನು ಭರವಸೆ ಅನ್ನೋದಿತ್ತು, ಆ ಭರವಸೆ ಈಗ ಇಲ್ಲ. ಯಾತಕ್ಕಂದರೆ ಈಗ ಮೊದಲು ಏನಿತ್ತು, ಮನುಷ್ಯಕ್ಕೆ ಬೆಲೆ ಇತ್ತು, ಈಗ ಮನುಷ್ಯಕ್ಕೆ ಬೆಲೆ ಇಲ್ಲ, ಬರೀ ದುಡ್ಡಿಗೆ ಬೆಲೆ ಆಗಿಬಿಟ್ಟಿದೆ. ಇದರಿಂದ ಏನು ನಮ್ಮ ಜೊತೆಯಲ್ಲಿ ಇಂಥ ಕಾಲದಲ್ಲೂ ಸಹಿತ ನಾವು ಒಂದು ದನಿಯನ್ನು ಎತ್ತಿರೋದಕ್ಕೆ, ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರೋದಕ್ಕೆ ನಾವು ಇಲ್ಲಿ ನಮ್ಮ ಮೈಸೂರು ಎಲ್ಲ ಪದಾಧಿಕಾರಿಗಳು ಸಹಿತ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಮುಂದಿನ ಯೋಜನೆಗಳು ಅಂತ ಕೆಲವು ಅಧಿಕಾರಿಗಳ ಮೇಲೆ ಬರುವಂಥ ದೂರುಗಳಿಗೆ ನಾವು RT ಮುಖಾಂತರ ನಾವು ಏನಿದೆ ದಾಖಲೆಗಳು ತೊಗೊಂಡು ಅವ್ರ ಮೇಲೆ ಲೋಕಾಯುಕ್ತದಲ್ಲಿ ಹಾಕ್ಕೊಂಡು, ಅಥವಾ ಏನಿದೆ ಪ್ರೊಸೀಜರ್ ಕಾನೂನು ಏನು ಹೇಳುತ್ತೆ ಆ ಸಂವಿಧಾನ ಅಡಿಯಲ್ಲೇ ನಾವು ಕೆಲಸ ಮಾಡ್ತಾ ಇರೋದೇ ಹೊರತು ನಾವು ಏಕಾಏಕಿ ಯಾವುದೇ ರೀತಿಗೆ ನಾವು ಕೈ ತಗೊಳ್ಳುವಂಥದ್ದಿಲ್ಲ. ಯಾಕಂದರೆ ಕಾನೂನಲ್ಲಿ, ಸಂವಿಧಾನದಲ್ಲಿ ಎಲ್ಲದಕ್ಕೂ ಒಂದು ಅವಕಾಶ ಅನ್ನೋದಿದೆ. ಅದರ ಪ್ರಕಾರವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವು ಅಧಿಕಾರಿಗಳಿಗೆ ನಾವು ಬುದ್ಧಿನೂ ಕಲಿಸಿದ್ದೀವಿ. ಥ್ಯಾಂಕ್ ಯು ಸರ್. ಮೈಸೂರು ಅಧ್ಯಕ್ಷರಾಗಿ ಒಂದು ಅಧಿಕಾರ ಸ್ವೀಕಾರ ಮಾಡಿದ್ರಿ, ಏನಿದೆ ಸರ್ ನಿಮ್ಮ ಯೋಜನೆಗಳು ನಿಮ್ಮ ಅವಧಿಯಲ್ಲಿ? ಸರ್, ನಾನು ಡಾಕ್ಟರ್ ವಿಷ್ಣು ಅಂತ. ಸೊ ಇವತ್ತು ನನಗಿದೊಂದು ನಾನು ಆಪರ್ಚುನಿಟಿ ಥರ ನೋಡ್ತೀನಿ ಸರ್. ಇದನ್ನ ನಾನು ಪವರ್ ಅಂತ ನೋಡಲ್ಲ, ಒಂದು ಆಪರ್ಚುನಿಟಿ ಅಂತ ನೋಡ್ತೀನಿ. ಏನಕ್ಕೆ ಅಂದರೆ ಇವತ್ತು ನಮ್ಮ ಯುವಕರಿರಲಿ ಅಥವಾ ನಮ್ಮ ಮಹಿಳೆಯರಿರಲಿ ಇನ್ನೊಂದಿರಲಿ, ಎಲ್ಲರಿಗೂ ಮೇಯ್ನ್ ಒಂದು ಥ್ರೆಟ್ ಅಂದರೆ ನಮ್ಮ ದೇಶದಲ್ಲಿ ಕರಪ್ಷನ್ನು, ಕ್ಯಾನ್ಸರ್ ಥರ ಹರಡಿದೆ ಕರಪ್ಷನ್ ಅನ್ನೋದು. ಸೊ ಇದು ಹೆಂಗೆ ನಾವು ಕ್ಯಾನ್ಸರ್ ಬಂದರೆ ಕ್ಯಾನ್ಸರ್ ಹೀಲರ್ ಸೆಂಟರ್ ಅಂತ ಒಂದು ಕ್ಲಿನಿಕ್ಕು, ಒಂದು ಹಾಸ್ಪಿಟಲ್ಗೆ ಹೋಗಿ ನಾವು ಟ್ರೀಟ್ಮೆಂಟ್ ತೊಗೋತೀವಿ. ಆ ಥರ ನಾವು ಆ್ಯಂಟಿ ಕರಪ್ಷನ್ ಆರ್ಗನೈಸೇಷನ್ಸ್ ಕೆಲಸ ಮಾಡಬೇಕು. ನಾವು ಕರಪ್ಷನ್ನ ಟೋಟಲಿ ನಿರ್ಮೂಲನೆ ಮಾಡೋಕ್ಕಾಗದೇ ಇದ್ರೂ ಸಹ ಎಷ್ಟು ಕಂಟ್ರೋಲ್ ಆಗುತ್ತೆ ಅಷ್ಟು ಕಂಟ್ರೋಲ್ ಮಾಡಬೇಕು. ಸೊ ಇದಕ್ಕೆ ನಾವು ಅರ್ಜ್ ದ ಪಬ್ಲಿಕ್ ಆಲ್ಸೋ, ನಾವು ಇವರು ಸರ್ ಹೇಳ್ದಂಗೆ ಎಲ್ಲ ಕಡೆ ಕರಪ್ಷನ್ ಇರೋದು ನಮಗೆ ಗೊತ್ತಾಗಲ್ಲ. ಸೊ ಎಲ್ಲಿ ನಾವು ನಮಗೆ ಕಂಡು ಬರುತ್ತೆ ನಾವು ಆ್ಯಕ್ಷನ್ ತೊಗೋಬೋದು, ನಾವು ಹೋಗಿ ಅಧಿಕಾರಿಗಳಿಗೆ ತಿಳಿಸ್ಬೋದು, ಇನ್ನೊಂದು ಮಾಡ್ಬೋದು. ಬಟ್ ವಾಲಂಟಿಯರ್ ಆಗಿ ಪಬ್ಲಿಕ್ಕೇ ನಮ್ಮ ಹತ್ರ ಬಂದು ಹೇಳಿದಾಗ ಸೊ ನಮ್ಮ ಒಂದು ಕೆಲಸ ಈಸಿ ಆಗುತ್ತೆ. ಸೊ ಪಬ್ಲಿಕ್ಕಿಗೂ ಸಹ ಇದನ್ನ ಅವೇರ್ನೆಸ್ ಮೂಡಿಸಿ ನಮ್ಮ ಹತ್ರ ಬಂದು ನಮ್ಮ ಬೆಸ್ಟ್ ಸರ್ವಿಸಸ್ನ ಯೂಸ್ ಮಾಡ್ಕೋಬೇಕು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸರಿ ಸರ್, ನಾವು ಇವಾಗ ಶೀಘ್ರದಲ್ಲಿ ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನನ್ನ ನಂಬರ್ ತೊಗೋಬೋದು, 8971666056 ವಿಷ್ಣು ಅಂದ್ಬಿಟ್ಟು. ಸೊ ಎನಿ ಆ್ಯಂಟಿ ಕರಪ್ಷನ್ ಎಲ್ಲಿ ನಮ್ಮ ಸಹಾಯ ಬಳಸ್ಕೊಳ್ಳೋಕ್ಕೆ ನಿಮಗೆ ಅನಿಸುತ್ತೆ, ಸೊ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು.